ಫೆಬ್ರವರಿ 11ನೇ ತಾರೀಕು ಅಮರ್ಲೀಸ್ ಬಲ್ಬ್ನ ರಿಪೋರ್ಟ್ ಮಾಡಿದೆ. ಇದರೊಳಗೆ ಹೊಸ ಶೂಟ್ಸ್ ಎಲ್ಲ ಬಂದಿತ್ತು ನೋಡಿ, ಮೊಗ್ಗೆಲ್ಲ ಬರ್ತಾ ಇದೆ. ಸೀಸನ್ ಇಲ್ಲದೆ ಇದ್ದಾಗ ಬಲ್ಬ್ನ ತೆಗೆದ್ಬಿಡ್ತೀನಿ, ಅದ್ರ ಪಾಟ್ನ ಯೂಸ್ ಮಾಡ್ಕೊಳ್ತೀನಿ. ಗ್ರೋತ್ ಅಂತೂ ಎಷ್ಟು ಬೇಗ ಆಗುತ್ತೆ ಗೊತ್ತಾ, ಆಲ್ರೆಡಿ ಓಪನ್ ಆಗ್ತಾ ಇದೆ ನೋಡಿ. ನಾನು ಒಂದು ಬಲ್ಬಲ್ಲಿ ಒಂದೇ ಫ್ಲವರ್ ಸ್ಟಾಕ್ ಅಂದ್ಕೊಂಡಿದ್ದೆ, ಆದರೆ ಕೆಳಗಡೆಯಿಂದ ಇನ್ನೊಂದು ಬರ್ತಾ ಇದೆ ನೋಡಿ. ಟೋಟಲ್ ಆಗಿ 3 ಬರ್ತಾ ಇದ್ದಾವೆ. ಮೊಗ್ಗುಗಳ ಕಲರ್ ನೋಡಿದ್ರೆ ನಂಗೆ ಯಾಕೋ ಡೌಟ್ ಆಯಿತು. ನಾನು ಆರೆಂಜ್ ಕಲರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಆದರೆ ಇದ್ರೊಳಗೆ ಕಾಣಿಸ್ಕೊಂಡಿದ್ದು ರೆಡ್ ಕಲರ್. ಫೆಬ್ರವರಿ 24ನೇ ತಾರೀಕು ಮೊದಲನೇ ಮೊಗ್ಗು ಅರಳಕ್ಕೆ ಶುರು ಆಗಿದೆ. ಮೊದಲನೇ ಹೂ ಅಲ್ವಾ, ಅದರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಇದನ್ನು ನೋಡಿದ್ದೇ ಆಯಿತು. ನಾನಂತೂ ಪಾಟ್ನೇ ಎತ್ತಿ ಬೇರೆ ಕಡೆ ಶಿಫ್ಟ್ ಮಾಡಿದೆ, ಅಲ್ಲಿ ಸ್ವಲ್ಪನೇ ಬಿಸಿಲು ಬರೋದು. ದಿನಾಗಲೂ ಒಂದೊಂದೇ ಮೊಗ್ಗು ಓಪನ್ ಆಗುತ್ತಲ್ವಾ, ಕೊನೆಯವರೆಗೂ ಆ ಸ್ಟಾಕಲ್ಲಿ 4 ಹೂ ಇರಬೇಕಂತ ನನ್ನ ಆಸೆ. ಮಾರನೇ ದಿನ ಇನ್ನೊಂದು ಮೊಗ್ಗು ಓಪನ್ ಆಯಿತು. ಈ ಜಾಗದಲ್ಲಿ ಬೆಳಗ್ಗೆ ಹೊತ್ತು ಮಾತ್ರ ಸ್ವಲ್ಪನೇ ಬಿಸಿಲು ಬೀಳೋದು. ಬೆಳಗ್ಗೆನೇ ತಾರಸಿ ತೋಟಕ್ಕೆ ಬಂದರೆ ಮೊದಲು ಗಮನಿಸೋದು ಈ ಹೂಗಳನ್ನ. ಒಂದೊಂದೇ ಹೂ ಚೆಕ್ ಮಾಡೋದು. ಮೊದಲನೇ ಸತಿ ಯಾವುದರಲ್ಲಿತ್ತು, ಆ ಹೂ ಇನ್ನೂ ಫ್ರೆಶ್ ಆಗಿದೆಯಾ, ಎರಡನೇದು ಇನ್ನೂ ಚೆನ್ನಾಗಿದೆಯಾ, 4ನೇ ಮೊಗ್ಗು ಅರಳೋ ಅಷ್ಟರಲ್ಲಿ ಮೊದಲನೇ ಹೂ ಇರುತ್ತಾ, ಇಷ್ಟೆಲ್ಲ ಯೋಚನೆ ಇರುತ್ತೆ. ಈ ಹೂನ ಹತ್ತಿರದಿಂದ ತೋರಿಸ್ತೀನಿ ನೋಡಿ. ಪುಟ್ಟ ಸ್ಟಾರ್ ಥರ ಇನ್ನೊಂದು ಹೂ ಕಾಣಿಸ್ತಾ ಇದೆ. ವರ್ಷಕ್ಕೆ ಒಂದೇ ಸಲ ಹೂ ಬಿಡೋದು, ಈ ಸಲನೇ ತುಂಬ ಚೆನ್ನಾಗಿ ಹೂ ಬಿಡ್ತಾ ಇರೋದು. ಅದರಿಂದ ಇದ್ರ ಫೋಟೋ ವಿಡಿಯೋ ಎಲ್ಲ ತುಂಬ ಚೆನ್ನಾಗಿ ತಗೊಳ್ತಾ ಇದ್ದೀನಿ. ಕಾಂಬಿನೇಷನ್ ನೋಡಿ ಎಷ್ಟು ಚೆನ್ನಾಗಿದೆ, ಜಿರೇನಿಯಂ ಹೂ ಎಲ್ಲ ಹರಡಿದೆ. ಮೊದಲನೇ ಸಲ ಒಂದು ಬಲ್ಬಿಂದ 2 ಫ್ಲವರ್ ಸ್ಟಾಕ್ ಬರ್ತಾ ಇದೆ. ಇಷ್ಟಕ್ಕೆ 4 ದಿನ ಕಂಪ್ಲೀಟ್ ಆಗಿದೆ. ಇವತ್ತು ಫೆಬ್ರವರಿ 28ನೇ ತಾರೀಕು, 4ನೇ ಮೊಗ್ಗು ಅರಳಿದಾಯಿತು. ಹೂವಿನ ಬಣ್ಣ ಮಾತ್ರ ತುಂಬ ವೈಬ್ರೆಂಟ್ ಆಗಿದೆ. ತುಂಬಾ ತಾಳ್ಮೆಯಿಂದ ಈ ಹೂಗಳನ್ನ ನೋಡೋಕ್ಕೆ ಕಾದಿದೆ. ಮೊದಲನೇ ಹೂ ತೋರಿಸ್ತೀನಿ ನೋಡಿ, ಇನ್ನೂ ಒಳ್ಳೆ ಕಂಡೀಷನಲ್ಲೇ ಇದೆ. ಇದು ಓಪನ್ ಆಗ್ತಾ ಇದೆ ನೋಡಿ, ಇದು ಬೇಗನೆ ಅರಳುತ್ತೆ. ತುಂಬಾ ಪ್ರೀತಿಯಿಂದ ಮಾಡಿರೋ ಅಂಥ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ.